ಇದು ಒಂದು ಸಮಸ್ಯೆ ಆದರೆ ಎರಡನೇ ಸಮಸ್ಯೆ ಬೆಂಗಳೂರಿನಲ್ಲಿ ಕಾಡ್ತಾ ಇರೋದು ಗುಂಡಿ ಸಮಸ್ಯೆ. ಈ ಗುಂಡಿ ಗಂಡಾಂತರ ಇದಕ್ಕೆ ಕೊನೆನೇ ಇಲ್ಲ ಅನ್ನೋ ಹಾಗಾಗ್ಬಿಟ್ಟಿದೆ. ಗುಂಡಿ ಮುಚ್ಚುವಲ್ಲಿ ಬಿಬಿಎಂಪಿ ಅವರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಮೊನ್ನೆ 31ಕ್ಕೆ ಡೆಡ್ಲೈನ್ ಇಟ್ಕೊಂಡಿದ್ರು, ಆಗಿಲ್ಲ. 2 ಬಾರಿ ಗಡುವು ಕೊಟ್ಟರು, ರಸ್ತೆ ಗುಂಡಿಯನ್ನು ಮುಚ್ಚಿಲ್ಲ ಪಾಲಿಕೆ. ಬೆಂಗಳೂರಿನಲ್ಲಿ ಬರೀ 500 ಗುಂಡಿ ಅಷ್ಟೇ ಇದೆ ಅಂತಾರೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು. ಯಾವ ಥರ ಲೆಕ್ಕ ಹಾಕಿದ್ದಾರೆ ಅಂತ ನಮಗೂ ಕೂಡ ಅರ್ಥ ಆಗ್ತಿಲ್ಲ. ಬರೀ 500 ಗುಂಡಿ ಇದೆ ಅಷ್ಟೇ ಅಂತಾರೆ. ನಮ್ಮ ಲೆಕ್ಕದಲ್ಲಿ ವಲಯವಾರು ತಗೊಂಡ್ರೆ 1,500ಕ್ಕೂ ಜಾಸ್ತಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಏನಾಗಿದೆ ಬೆಂಗಳೂರಿನಲ್ಲಿ ಈ ಗುಂಡಿ ಸಮಸ್ಯೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ನೀಡಿದ್ದ ಡೆಡ್ಲೈನ್ ಅಂತ್ಯ. ಗಡುವು ಮುಗಿದಿದ್ರೂ ರಸ್ತೆ ಗುಂಡಿ ಮುಚ್ಚದ ಬಿಬಿಎಂಪಿ. ಸಿಎಂ ಹಾಗೂ ಡಿಸಿಎಂ ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿಗೆ ಹೇಳಿದ್ರು. ಬೆಂಗಳೂರಿನಲ್ಲಿ ಮಳೆ ಆದ ಹಿನ್ನೆಲೆಯಲ್ಲಿ ರಸ್ತೆ ಗುಂಡಿ ಸಮಸ್ಯೆ ಜಾಸ್ತಿಯಾಗಿತ್ತು. ರಸ್ತೆ ಗುಂಡಿ ಮುಚ್ಚಿ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಆದೇಶ ಕೊಟ್ರು. ಮೇ 31ರ ಒಳಗೆ ಗುಂಡಿ ಮುಚ್ಚೋಕೆ ಸೂಚಿಸಿದ್ರು. ನಂತರ ಸಮಯ ವಿಸ್ತರಣೆ ಆಯಿತು, ಆದ್ರೂ ರಸ್ತೆ ಗುಂಡಿ ಮುಚ್ಚಿಲ್ಲ. 5,500 ಗುಂಡಿಗಳು ಇದ್ದು ಮುಚ್ಚೋದಕ್ಕೆ ಸೂಚಿಸಿದ್ರು. ಆದ್ರೆ ಬರೀ 4,586 ಗುಂಡಿಗಳನ್ನ ಮಾತ್ರ ಮುಚ್ಚಲಾಗಿದೆ. ಗಡುವಿನ ಒಳಗಡೆ ಗುಂಡಿ ಮುಚ್ಚೋಕೆ ವಿಫಲರಾಗಿದ್ದಾರೆ. ಈಗ ಬಹಳಷ್ಟು ನಾವು ಸಾವಿರಾರು ರಸ್ತೆಗಳ ಗುಂಡಿಯನ್ನು ಮುಚ್ತಾ ಇರ್ತೀವಿ ಮತ್ತು ಸರ್ವೆ ಮಾಡ್ತಾ ಇರ್ತೀವಿ. ಎವ್ರಿ ಟೈಮ್ ಯಾವಾಗ ನಾವು ಮುಚ್ತಾ ಇರ್ತೀವಿ, ವಾರಕ್ಕೆ ಒಂದ್ಸಲ ಅಟ್ಲೀಸ್ಟ್ ಹೊಸ ಸರ್ವೆನೂ ಮಾಡಬೇಕು ಅಂತ ಇದೆ. ಸುಮಾರು ಈಗಾಗಲೇ ನಾವು ಹಳೆಯದು ಏನಿತ್ತು 5,000 + 2,000 7,000-8,000 ಮಾಡಿದ್ದೀವಿ. ಈಗಲೂ ನಮ್ಮ ಹತ್ರ 500 ಆಡ್ ಗುಂಡಿಗಳನ್ನು ಮುಚ್ಚಬೇಕಾಗಿರುತ್ತೆ ವಾರ್ಡ್ಗಳಲ್ಲಿ, ಮತ್ತು ಅರೌಂಡ್ 50 ಗುಂಡಿಗಳು ಮುಚ್ಚಬೇಕು ಇಂದ ಮೇಜರ್ ರೋಡ್ಸ್ನಲ್ಲಿ. ಅದು ಮಾಡ್ತಾ ಇರ್ತೀವಿ, ಹೊಸ ಬರ್ತಾ ಇರುತ್ತದೆ. ಇನ್ನು ಗುಂಡಿ ಮುಚ್ಚದ ಕಾರಣ ರಸ್ತೆ ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದಿವೆ. ಹೃದಯ ಭಾಗ ಮೆಜೆಸ್ಟಿಕ್ನಲ್ಲೇ ಗುಂಡಿ ಬಿದ್ದಿದ್ದು ಬಲಿಗಾಗಿ ಕಾದಿದೆ. ಬೆಂಗಳೂರಿನಲ್ಲಿ ರಸ್ತೆಗಳು ಬಲಿಗಾಗಿ ಬಾಯಿ ತೆರೆದು ಕಾಯ್ತಾ ಇದ್ದಾವೆ. ಮೆಜೆಸ್ಟಿಕ್ನ ಮುಖ್ಯ ರಸ್ತೆಯಲ್ಲೇ ರಸ್ತೆ ಗುಂಡಿಗಳು ಬಿದ್ದಿದೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲೇ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿವೆ. ಒಂದಲ್ಲ ಎರಡಲ್ಲ, ಈ ಜಾಗದಲ್ಲೇ ಸುಮಾರು ಒಂದು 4-5 ಗುಂಡಿಗಳು ಇಲ್ಲೇ ನಮಗೆ ಕಾಣ ಸಿಗ್ತಾ ಇದ್ದಾವೆ. ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ನೋಡ್ಬೋದಾಗಿದೆ. ದೊಡ್ಡ ದೊಡ್ಡ ಗುಂಡಿಗಳು ಇಲ್ಲಿ ಬಿದ್ದಿವೆ. ಅದರ ಒಳಗಡೆ BMTC ಬಸ್ಗಳು ಇಳಿದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ಬಿಬಿಎಂಪಿ ಆಯುಕ್ತರು ಟಾಸ್ಕ್ ಫೋರ್ಸ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಆದ್ರೆ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದ್ರೆ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಗುಂಡಿ ಇದೆ ಅಂತ ನೋಡೋದಾದ್ರೆ, ಪೂರ್ವ ವಲಯದಲ್ಲಿ 392 ಗುಂಡಿಗಳಿದ್ರೆ, ಪಶ್ಚಿಮ ವಲಯದಲ್ಲಿ 323 ಗುಂಡಿಗಳಿದಾವೆ, ದಕ್ಷಿಣ ವಲಯದಲ್ಲಿ 180, ಬೊಮ್ಮನಹಳ್ಳಿಯಲ್ಲಿ 230, RR ನಗರ ವಲಯದಲ್ಲಿ 186, ಯಲಹಂಕದಲ್ಲಿ 91, ಮಹದೇವಪುರದಲ್ಲಿ 90, ದಾಸರಹಳ್ಳಿಯಲ್ಲಿ 81 ಇಷ್ಟು ಗುಂಡಿಗಳು ಬಲಿಗಾಗಿ ಬಾಯಿ ತೆರೆದಿದೆ. ಈ ಗುಂಡಿಗಳನ್ನ ಮುಚ್ಚೋದು ಬಾಕಿ ಇದೆ. ಮೇ ತಿಂಗಳ ಗಡುವು ಮುಕ್ತಾಯ ಆಗಿದೆ. ಗುಂಡಿ ಮುಚ್ಚಬೇಕಾಗಿದೆ. ಮಳೆಯ ಮುನ್ಸೂಚನೆ ಇದ್ದು ಭಾರೀ ಮಳೆ ಸಮಸ್ಯೆಯನ್ನ ತಂದೊಡ್ಡುವಂತಹ ಸಾಧ್ಯತೆ ಇದೆ. ಟಾರ್ಗೆಟ್ ರೀಚ್ ಆಗದೆ ಇರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಿ ತ್ವರಿತವಾಗಿ ಗುಂಡಿ ಮುಚ್ಚೋದಕ್ಕೆ ಕಠಿಣ ನಿಲುವನ್ನ ಕೈಗೊಳ್ತಾರ ಕಾದ್ ನೋಡ್ಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹೋದ್ಯೋಗಿಗಳು ಕೂಡ ಬೆಂಗಳೂರಿನಲ್ಲಿ ರಿಯಾಲಿಟಿ ಚೆಕ್ ಅನ್ನು ನಡೆಸಿದರು. ಹಲವಾರು ಏರಿಯಾಗಳು, ಅದರಲ್ಲೂ ಪ್ರಮುಖವಾಗಿ ಹಾರ್ಟ್ ಆಫ್ ದಿ ಸಿಟಿ ಅಂತ ಕರೆಸ್ಕೊಳ್ತಕ್ಕಂಥ ಮೆಜೆಸ್ಟಿಕ್ ಸುತ್ತಮುತ್ತ, ಅಲ್ಲೂ ಕೂಡ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಇದು ಮೆಜೆಸ್ಟಿಕ್ ಸರೌಂಡಿಂಗ್. ಈಗ ಇನ್ನೊಂದು ಸಮಸ್ಯೆ ಆಗ್ತಾ ಇದೆ, ಏನು ಗೊತ್ತಾ? ಈ ಮನೆ ಕಸವನ್ನು ಆಟೋದಲ್ಲಿ ತಗೊಂಡೋಗ್ತಾರಲ್ಲ, ಅದನ್ನು ಲಾರಿಗೆ ಡಂಪ್ ಮಾಡೋ ಜಾಗಗಳಿದೆ ಎಲ್ಲ ಏರಿಯಾಗಳಲ್ಲಿ. ಅಲ್ಲೂ ಕೂಡ ಸೊಳ್ಳೆಗಳ ಉತ್ಪತ್ತಿ ಆಗ್ತಿದೆ. ನೀರು ನಿಂತಿದೆ. ಮಳೆಗಾಲ, ಮಳೆ ಸ್ವಲ್ಪ ಬಂದರೂ ಅಲ್ಲಲ್ಲಿ ನೀರು ನಿಲ್ಲುತ್ತೆ. ಅವೇ ಸೊಳ್ಳೆಗಳಿಗೆ ಆಹ್ವಾನವನ್ನು ಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಈಗ ಗುಂಡಿಗಳನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ನಿಮಗೆ ಎಲ್ಲ ಕಡೆಯಲ್ಲೂ ಸಿಗುತ್ತೆ. ಬೆಂಗಳೂರು, ನೀವು ಮೆಜೆಸ್ಟಿಕ್ನಿಂದ ಓಕ್ಲಿಪುರಂ ಕಡೆ, ಶ್ರೀರಾಮ್ಪುರ ಕಡೆ ಬರಬೇಕಾದ್ರೂ ಸಿಗುತ್ತೆ, ಅಥವಾ KR ಸರ್ಕಲ್ ಕಡೆ ಹೋಗಬೇಕಾದ್ರೂ ಸಿಗುತ್ತೆ, ಇನ್ನು ಮಾರ್ಕೆಟ್ ಕಡೆಗೆ ಹೋಗಬೇಕಾದ್ರೂ ಸಿಗುತ್ತೆ. ಅಲ್ಲೇ ಇದ್ದಾಗ ಬೇರೆ ಏರಿಯಾಗಳ ಕತೆ ಏನು ಅಂತ ನನ್ನ ಕೊಲೀಗ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ BBMP ಹೇಳ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ರಸ್ತೆಗಳು ಬಲಿಗಾಗಿ ಬಾಯಿ ತೆರೆದು ಕಾಯ್ತಾ ಇದ್ದಾವೆ. ಬರೀ 500 ಗುಂಡಿ ಅಷ್ಟೇ ಬಾಕಿ ಇರೋದು ಅಂತೇಳಿ ಮುಖ್ಯ ಆಯುಕ್ತರು ಹೇಳ್ತಾರೆ. ನಿಜಕ್ಕೂ 500 ಗುಂಡಿ ಅಂತ ಹೇಳಿದ್ರೆ ಯಾರಾದರೂ ನಗಾಡ್ತಾರೆ. ಇದಕ್ಕಿಂತ ಜಾಸ್ತಿನೇ ಇದ್ದಾವೆ. ಮೆಜೆಸ್ಟಿಕ್ನ ಮುಖ್ಯ ರಸ್ತೆಯಲ್ಲೇ ರಸ್ತೆ ಗುಂಡಿಗಳು ಬಿದ್ದಿದೆ. ಇದು ಬೆಂಗಳೂರಿನ ಹೃದಯ ಭಾಗದಲ್ಲೇ ರಸ್ತೆ ಗುಂಡಿ ಬಿದ್ದು ವಾಹನ ಸವಾರರು ಓಡಾಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಬಿದ್ದಿವೆ. ಒಂದಲ್ಲ ಎರಡಲ್ಲ, ಈ ಜಾಗದಲ್ಲೇ ಸುಮಾರು ಒಂದು 4-5 ಗುಂಡಿಗಳು ಇಲ್ಲೇ ನಮಗೆ ಕಾಣ ಸಿಗ್ತಾ ಇದ್ದಾವೆ. ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ, ನೋಡ್ಬೋದಾಗಿದೆ. ದೊಡ್ಡ ದೊಡ್ಡ ಗುಂಡಿಗಳು ಇಲ್ಲಿ ಬಿದ್ದಿವೆ.
ಅದರ ಒಳಗಡೆ BMTC ಬಸ್ಗಳು ಇಳಿದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ರೀತಿ ಇರಬೇಕಾದ್ರೆ ಇದು BMTCಗಾದರೂ ಬರಲಿ BBMPಗಾದರೂ ಬರಲಿ ಅವರು ಹೊಂದಾಣಿಕೆಯಿಂದಾಗಿ ಗುಂಡಿಯನ್ನು ಮುಚ್ಚಬೇಕಾಗತ್ತೆ. ಇಲ್ಲದೆ ಹೋದರೆ ಅಪಾಯ ಆಗುತ್ತೆ. ಒಟ್ಟಾರೆ BBMPಯ ನಿರ್ಲಕ್ಷ್ಯಕ್ಕೆ ರಸ್ತೆ ಗುಂಡಿಗಳು ಇನ್ನೂ ಮುಚ್ಚಿಲ್ಲ. ಕೂಡಲೇ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅವನ್ನ ಮುಚ್ಚಬೇಕಾಗತ್ತೆ. ನಾವು ಮುಚ್ತಾ ಇದ್ದೇವೆ, ಬರೀ 500 ಅಷ್ಟೇ ಬಾಕಿ ಇದ್ದಾವೆ ಅಂತಂದರೆ ನಿಜಕ್ಕೂ ಯಾರೂ ಕೂಡ ನಂಬಲ್ಲ. ಬೆಂಗಳೂರಿನಲ್ಲಿ ಸಾವಿರಾರು ಗುಂಡಿಗಳಿವೆ, ಅವನ್ನು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಬೇಕಾಗತ್ತೆ. ಇಲ್ಲೇ ಹೋದರೆ ಜನ ಬಿದ್ದು ಗಾಯಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.